ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇವತ್ತಿನ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನೆಸೆಸಿಟಿ ಇದೆ ಆ್ಯಂಡ್ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ಬ್ರೀಫಾಗಿ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಲಾಸ್ಟು ನಾನು ಅಪ್ಲೋಡ್ ಮಾಡಿದ್ದೆ ಇದ್ರ ರಿಲೇಟೆಡ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಒಂದು, ಬಟ್ ಮತ್ತೆ ಮತ್ತೆ ಇದೇ ಕಮೆಂಟ್ಸಲ್ಲಿ ಕೇಳ್ತಿದ್ರು. ಸೊ ಹೊಸ್ದಾಗೆ ಎಲ್ಲ ಕಂಪ್ಲೀಟಾಗಿ ಇನ್ನೂ ಮೋರ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ನಮ್ಮ ತಲೆಗೆ ಬರೋದೇ ಜಿ ಎಸ್ ಟಿ ಅನ್ನೋದು. ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇಷ್ಟು ದಿನ ಟ್ಯಾಕ್ಸ್ ಫಾರ್ಮ್ಸ್ ಬೇರೆ ಇತ್ತು ಗೌರ್ಮೆಂಟ್ದು. ಈಗ ಎಲ್ಲದನ್ನು ರಿಮೂವ್ ಮಾಡಿ ಜಿ ಎಸ್ ಟಿ ಅನ್ನೋದು ಬಂದು ಕೊಟ್ಟಿದ್ದಾರೆ ಅಷ್ಟೇ. ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು. ನಾವೇನೇ ಬಿಸ್ನೆಸ್ ಮಾಡಿದ್ರು ಕೂಡ ನಾವು ಗೌರ್ಮೆಂಟ್ಗೆ ಇಂತಿಷ್ಟು ಅಂತ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದನ್ನು ಅಂದರೆ ಪರ್ಸೆಂಟೇಜಸ್ ಇರುತ್ತೆ. ಒಂದು ಡಿಪೆಂಡಿಂಗ್ ಆನ್ ಕ್ಯಾಟಗರೀಸ್, ಏನು ಸೇಲ್ ಮಾಡ್ತಿದ್ದೀವಿ ನಾವು ಅಥವಾ ಏನು ಸರ್ವಿಸ್ ಕೊಡ್ತಿದ್ದೀವಿ, ಈ ಬೇಸ್ ಮೇಲೆ ಜಿ ಎಸ್ ಟಿ ಅನ್ನೋದು ಬೇಸ್ ಆಗುತ್ತೆ. ಅಂದರೆ ಲೈಕ್ ಅದು ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ನಾವು, ಎಷ್ಟು ಪರ್ಸೆಂಟೇಜ್ ಅನ್ನೋದು ಬೇಸ್ ಆಗಿರುತ್ತೆ. ಸೊ ಜಿ ಎಸ್ ಟಿ ಬೇಕಾ ಬೇಡವಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು, ಜಿ ಎಸ್ ಟಿ ಹೆಂಗೆ ಮಾಡಿಸ್ಬೇಕು, ಈ ರೀತಿ ಈ ಕ್ವೆಶನ್ಸ್ ಬಂದೇ ಬರುತ್ತೆ ಎಲ್ರಿಗೂ. ಸೊ ಕೆಲವು ಅಂದರೆ ಲೈಕ್ ಇ ಕಾಮರ್ಸ್ ಅಂದರೆ ನಾನು ಜಸ್ಟ್ ಈಗ ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲಿ ಶೇರ್ ಮಾಡ್ತಿರೋದೇನು ನಾನು ಈ ಚಾನಲಲ್ಲಿ, ನಾನು ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್ ಇದರಲ್ಲಿ ಆ್ಯಸ್ ಎ ಸಪ್ಲೈಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಈ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಲ್ವ, ಸೊ ಅದನ್ನೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಈಗ ಅಮೆಜಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ ನೀವೇನಾದ್ರು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮಗೆ ಜಿ ಎಸ್ ಟಿ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಜಿ ಎಸ್ ಟಿ ಎನ್ ನಂಬರ್ ಅಂತ ಇರುತ್ತೆ, ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಿದ್ರೇ ನೆಕ್ಸ್ಟ್ ಪ್ರೊಸೆಸ್ ಮೂವ್ ಆಗುತ್ತೆ ಪೇಜ್ ಅನ್ನೋದು. ಬಟ್ ಮೀಶೋ ಅನ್ನೋ ಆ್ಯಪ್ ಇದೆಯಲ್ಲ, ಅದರಲ್ಲಿ ನೀವು ವಿತೌಟ್ ಜಿ ಎಸ್ ಟಿ ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಈಗ ಯಾರಿಗೆ ಇದು ಯೂಸ್ ಆಗುತ್ತೆ ಅಂದರೆ, ಸ್ವಲ್ಪನೂ ನಮಗೆ ಈ ಬಿಸ್ನೆಸ್ ಬಗ್ಗೆ ಗೊತ್ತೇ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಆ್ಯಂಡ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಥವಾ ಇದು ಲಾಭ ನಮಗೆ ಸಿಗುತ್ತಾ, ನಷ್ಟ ಆಗುತ್ತಾ, ಅಥವಾ ನಾವು ಈ ಆರ್ಡರ್ಸ್ನೆಲ್ಲ ಹೆಂಗೆ ಅಕ್ಸೆಪ್ಟ್ ಮಾಡ್ತೀವಿ, ಹೆಂಗೆ ಡಿಸ್ಪ್ಯಾಚ್ ಮಾಡ್ತೀವಿ, ಅವ್ರ ಅಮೌಂಟ್ ಯಾವಾಗ ಹಾಕ್ತಾರೆ, ಹಾಕೋದು ನಿಜನಾ ಸುಳ್ಳ, ಇದೆಲ್ಲ ಟೆಸ್ಟ್ ಮಾಡ್ಕೋಬೇಕು ಅಂತ ಕೆಲವ್ರಿಗೆ ಇರುತ್ತಲ್ಲ. ಸೊ ಅಂಥವರು ಎನ್ರೋಲ್ಮೆಂಟ್ ಐ ಡಿ ಅನ್ನೋ ಒಂದು ಆಪ್ಷನ್ ಇದೆ. ಅಂದರೆ ಜಿ ಎಸ್ ಟಿ ಥರನೇ ಅದರಲ್ಲಿ ಅದೇ ವೆಬ್ಸೈಟಲ್ಲೇ ಎನ್ರೋಲ್ಮೆಂಟ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಎನ್ರೋಲ್ಮೆಂಟ್ ಐ ಡಿಯಿಂದ ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನೀವು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಇದು ಜಿ ಎಸ್ ಟಿ ಆ್ಯಂಡ್ ಎನ್ರೋಲ್ಮೆಂಟ್ ಐ ಡಿಗೂ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಇಲ್ಲೇ ನಾನು. ಜಿ ಎಸ್ ಟಿ ಅಂದರೆ ನಿಮ್ಮ ಪ್ರಾಡಕ್ಟ್ಸ್ ಏನು ಅಪ್ಲೋಡ್ ಮಾಡಿರ್ತೀರಾ ಮೀಶೋಲ್ಲಿ, ಅಂದರೆ ನೀವು ಸೆಲ್ಲರ್ ಆಗಿ, ಅದು ಥ್ರೂಔಟ್ ಇಂಡಿಯಾ ಕಾಣುತ್ತೆ. ಅಂದರೆ ಎಲ್ಲ ಕಸ್ಟಮರ್ಸ್ಗೂ, ಈಗ ನಾವು ಡೆಲಿವರಿ ಅಡ್ರೆಸ್ ಕೊಡಬೇಕಾದ್ರೆ ಕಸ್ಟಮರ್ಸು ಪಿನ್ ಕೋಡ್ ಅಂತ ಹಾಕಿರ್ತಾರೆ ನೋಡಿ, ಅದು ಕರ್ನಾಟಕ ಪಿನ್ ಕೋಡ್ ಅಥವಾ ಬೇರೆದು ಅನ್ನೋದು ಡಿಫ್ರೆನ್ಸಿಯೇಷನ್ ಅಲ್ಲೇ ಗೊತ್ತಾಗೋಗುತ್ತೆ ನಮಗೆ. ಸೊ ಕರ್ನಾಟಕ ಪಿನ್ ಕೋಡ್ಸ್ ಇದ್ದರೆ ಅಲ್ಲಿ ಮಾತ್ರ ಎನ್ರೋಲ್ಮೆಂಟ್ ಐ ಡಿ ಇರೋರಿಗೆ ಅಲ್ಲಿ ಕಸ್ಟಮರ್ಸಿಗೆ ಮಾತ್ರ ಕಾಣುತ್ತೆ. ಜಿ ಎಸ್ ಟಿ ಇದ್ದರೆ ಥ್ರೂಔಟ್ ಇಂಡಿಯಾ ನಿಮ್ಮ ಪ್ರಾಡಕ್ಟ್ಸು ಕಾಣುತ್ತೆ. ಇಷ್ಟೇ ಡಿಫ್ರೆನ್ಸು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಜಿ ಎಸ್ ಟಿ ಇದ್ದರೆ ಥ್ರೂಔಟ್ ಇಂಡಿಯಾ ನಾವು ಬಿಸ್ನೆಸ್ ಮಾಡ್ಬೋದು. ಎನ್ರೋಲ್ಮೆಂಟ್ ಐ ಡಿ ಅಂದರೆ ಓನ್ಲಿ ಇನ್ ಯಾವ್ಯಾವ ರಿಲೇಟೆಡ್ ಸ್ಟೇಟಲ್ಲಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಕೌಂಟು. ಸೊ ಈಗ ಎ ಪಿ ಎಲ್ ಮಾಡಿದರೆ, ಆಂಧ್ರ ಪ್ರದೇಶಲ್ಲಿ ಮಾಡಿದರೆ ಓನ್ಲಿ ಆಂಧ್ರದಲ್ಲೇ ಬಿಸ್ನೆಸ್ ಮಾಡ್ಬೋದು, ಕರ್ನಾಟಕದಲ್ಲಿ ಮಾಡಿದರೆ ಓನ್ಲಿ ಕರ್ನಾಟಕದಲ್ಲಿ ನಿಮ್ಮ ಬಿಸ್ನೆಸ್ ರನ್ ಆಗುತ್ತೆ. ಈ ಥರ ಅಂದರೆ ಯಾರಾದರೂ ಕಸ್ಟಮರ್ಸು ಆರ್ಡರ್ ಮಾಡಿದ್ರೆ ಓನ್ಲಿ ಕರ್ನಾಟಕ ಪಿನ್ ಕೋಡಿಂದ ಆರ್ಡರ್ ಮಾಡೋವಂಥ ಆರ್ಡರ್ಸ್ ಮಾತ್ರ ನಿಮಗೆ ರಿಸೀವ್ ಆಗ್ತವೆ. ಈ ಥರ ಇದನ್ನು ಎಕ್ಸ್ಪೀರಿಯನ್ಸ್ಗೆ ಅಂತ ಯೂಸ್ ಮಾಡ್ಕೋಬೋದು ನೀವು. ಸೊ ಕ್ಲಿಯರ್, ಒಂದು ಜಿ ಎಸ್ ಟಿ ಇರಬೇಕು, ಇಲ್ಲ ಎನ್ರೋಲ್ಮೆಂಟ್ ಐ ಡಿ ಇರಬೇಕು ಒಂದು. ನೆಕ್ಸ್ಟ್ ಪಾಯಿಂಟು ಆ್ಯಂಡ್ ಸೆಕೆಂಡ್ ಪಾಯಿಂಟು, ಒಂದು ಬ್ಯಾಂಕ್ ಅಕೌಂಟ್ ಅನ್ನೋದು ನಮ್ಮ ಹತ್ರ ಇರಬೇಕಾಗುತ್ತೆ. ಅಂದರೆ ಈಗ ನಾವು ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಅಕೌಂಟ್ ನಂಬರ್ ಅಂತ ಕೇಳುತ್ತೆ. ಅದೇನಕ್ಕೆ ಅಂದರೆ, ನಮ್ಮ ಪೇಮೆಂಟ್ಸ್ ಎಲ್ಲ ರಿಸೀವ್ ಆಗೋದು ಅದೇ ಬ್ಯಾಂಕ್ ಅಕೌಂಟಿಗೆ, ಥ್ರೂ ಬ್ಯಾಂಕ್ ಅಕೌಂಟೇ ರಿಸೀವ್ ಆಗುತ್ತೆ. ನೀವು ಸಪ್ಲೈಯರ್ ಅಕೌಂಟಲ್ಲಿ ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರೋ ಅದೇ ಸೇಮ್ ಅಕೌಂಟಿಗೆ ನಿಮ್ಮದು ಎಲ್ಲಿ ಆಫ್ಟರ್ ಇದು ರಿಟರ್ನು ಅದು ಇದು ಎಲ್ಲ ಏನೂ ಆಗ್ದಲೇ ಕಸ್ಟಮರ್ ಆಫ್ಟರ್ 7 days ನಮಗೆ ಕ್ರೆಡಿಟ್ ಆಗುತ್ತಲ್ಲ, ಲಾಸ್ಟ್ ವೀಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದು ನಿಮಗೆ. ಸೊ ಆ ಅಮೌಂಟು ಆ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಅದಕ್ಕಾಗಿ ಬ್ಯಾಂಕ್ ಅಕೌಂಟ್, ಅದಕ್ಕೆ ಒಂದು ಪಾನ್ ಕಾರ್ಡ್ ಇರಬೇಕು. ಈಗ ನನ್ನ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ನನ್ನ ಹೆಸರಲ್ಲೇ ಪಾನ್ ಕಾರ್ಡ್ ಇರಬೇಕು. ಈ ಎರಡಕ್ಕೂ ಮ್ಯಾಚ್ ಆಗಬೇಕು. ಬ್ಯಾಂಕ್ ಅಕೌಂಟ್ ಆ್ಯಂಡ್ ಪಾನ್ ಕಾರ್ಡ್ ಯಾರ್ದು ಎರಡೂ ಒಂದೇ ಇರುತ್ತೆ, ಅದು ಮಾತ್ರ ಅಲ್ಲಿಗೆ ಎಲಿಜಿಬಲ್ ಆಗುತ್ತೆ. ಸೊ ಒಂದು ಬ್ಯಾಂಕ್ ಅಕೌಂಟ್, ಪಾನ್ ಕಾರ್ಡ್ ಆ್ಯಂಡ್ ಅದಕ್ಕೆ ಆಧಾರ್ ಲಿಂಕ್ ಆಗಿರಬೇಕು. ಇದು ಮ್ಯಾಂಡೇಟ್ರಿ. ಈ 3 ಕರೆಕ್ಟಾಗಿರಬೇಕು. ಈ ಥರ ಒಂದು ಬ್ಯಾಂಕ್ ಅಕೌಂಟ್ ನಮ್ಮ ಹತ್ರ ರೆಡಿ ಇರಬೇಕು. ನೆಕ್ಸ್ಟ್ ಥರ್ಡ್ ಒನ್ ಏನಂದರೆ, ಒಂದು ವ್ಯಾಲಿಡ್ ಫೋನ್ ನಂಬರ್ ಆ್ಯಂಡ್ ಒಂದು ಇಮೇಲ್ ಐ ಡಿ ಇರಬೇಕು. ಅಂದರೆ ನಮ್ಮದೆಲ್ಲ ಟ್ರಾನ್ಸಾಕ್ಷನ್ಸ್ ಅಂತಲ್ಲ, ನೆಕ್ಸ್ಟ್ ಪ್ರೋಸೆಸ್ ಏನಾದರೂ ಇರುತ್ತಲ್ಲ, ಅಥವಾ ಏನಾದರೂ ನಿಮ್ಗೆ ಆರ್ಡರ್ ಬಂತು, ನೀವು ನೋಡಿಕೊಂಡೇ ಇರಲ್ಲ, ಅದಕ್ಕೊಂದು ಕಾಲ್ ಮಾಡ್ತಾರೆ ಮೀಶೋಯಿಂದ ಅಥವಾ ಅದರ್ ಪ್ಲಾಟ್ಫಾರ್ಮ್ಸಿಂದ. ಜಸ್ಟ್ ನಾನು ಮೀಶೋ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಸೊ ಈ ರೀತಿ
ಅದಕ್ಕೆ ಒಂದು ಫೋನ್ ನಂಬರ್ ಅಂತ ಇರಬೇಕು, ಅದು ವಾಟ್ಸಪ್ ಇರಬೇಕು. ಸೊ ಏನಾದರೂ ನೆಕ್ಸ್ಟ್ ಅಪ್ಡೇಟ್ಸ್ ಏನಾದರೂ ಇದ್ದರೆ ಅದ್ರಲ್ಲಿ ಗೊತ್ತಾಗ್ತಿರುತ್ತೆ ನಿಮಗೆ. ಆ್ಯಂಡ್ ನಿಮ್ಗೆ ಏನಾದ್ರು ಪೇಮೆಂಟ್ ಆದಾಗ ಅದೆಲ್ಲನೂ ಕ್ರೆಡಿಟ್ ಆಗಿರೋ ಮೆಸೇಜಸ್ ಎಲ್ಲ ಆ ವಾಟ್ಸಪ್ ನಂಬರ್ಗೆ ಬರ್ತಿರುತ್ತೆ ನಿಮಗೆ. ಅದಕ್ಕೋಸ್ಕರ ಮೇಲ್ ಐ ಡಿ ಆ್ಯಂಡ್ ಫೋನ್ ನಂಬರು ಇದು ಕರೆಕ್ಟಾಗಿರಬೇಕು. ಆ್ಯಂಡ್ ಫೋರ್ತ್ ಪಾಯಿಂಟ್ ಅಂದರೆ ಒಂದು ಪಿಕಪ್ ಅಡ್ರೆಸ್ ಕರೆಕ್ಟ್ ಇರಬೇಕು. ಪಿಕಪ್ ಅಡ್ರೆಸ್ ಅಂದರೆ ಏನಿಲ್ಲ, ನೀವು ಆರ್ಡರ್ ಬಂದಿರುತ್ತಲ್ಲ ನಿಮಗೆ ಕಸ್ಟಮರ್ಸಿಂದ, ಅದನ್ನೆಲ್ಲ ಪ್ರೊಸೆಸ್ ಮಾಡಿದ್ಮೇಲೆ, ಅಂದರೆ ನೀವು ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿಟ್ಮೇಲೆ ಯಾರು ಇದು ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರಲ್ಲ ಅವ್ರು ಬಂದು ನಿಮ್ಮ ಆರ್ಡರ್ನ ಪಿಕ್ ಮಾಡಬೇಕಲ್ವ, ಅದಕ್ಕೊಂದು ಪ್ರಾಪರ್ ಅಡ್ರೆಸ್ ಅಂತ ಇರಬೇಕು. ನಾವು ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಏನು ಪಿಕಪ್ ಅಡ್ರೆಸ್ ಕೊಟ್ಟಿರ್ತೀವೋ ಅದ್ರ ಮುಖಾಂತರನೇ ಅದು ನಿಯರ್ ಬೈ ಪಾರ್ಟ್ನರ್ಸಿಗೆ ಅದು ಮೆಸೇಜ್ ಹೋಗುತ್ತೆ. ಸಪೋಸ್ ನಿಮ್ಮದು ಮನೆಯಿಂದನೇ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ನಿಮ್ಮ ಮನೆ ಪ್ರಾಪರ್ ಅಡ್ರೆಸ್ ಕೊಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಸರೌಂಡಿಂಗ್ಸಲ್ಲಿ ಹತ್ರದಲ್ಲಿ ಯಾರು ಕೊರಿಯರ್ ಪಾರ್ಟ್ನರ್ಸ್ ಇದ್ದಾರೆ ಅನ್ನೋದು ಸರ್ಚ್ ಮಾಡುತ್ತೆ ಫಸ್ಟು. ಅಂದರೆ ಲೈಕ್ ಈಗ ಡೆಲಿವರಿ ಇದ್ದರೆ ಅವ್ರಿಗೆ ಹೋಗುತ್ತೆ, ಇಲ್ಲ ಶಾಡೋ ಫ್ಯಾಕ್ಸ್ ಹತ್ರ ಇದ್ದರೆ ಅವ್ರಿಗೆ ಹೋಗುತ್ತೆ, ಇಲ್ಲ ಬ್ಲೂ ಡಾಟ್ ಹತ್ರ ಇದ್ದರೆ ಅವ್ರಿಗೆ ಹೋಗುತ್ತೆ, ಇಲ್ಲ ಬಾಲ್ಮೋ ಹತ್ರ ಇದ್ದರೆ ಅವ್ರಿಗೆ ಹೋಗುತ್ತೆ, ಈ ಥರ. ಸೊ ಆಲ್ಮೋಸ್ಟ್ ಈಗ ಸ್ಟಾರ್ಟಿಂಗಿಂದ ಯಾರು ನಿಮ್ಮನ್ನು ಅಟೆಂಡ್ ಮಾಡ್ತಿರ್ತಾರೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಆರ್ಡರ್ಸು ಲೇಬಲ್ ಜನ್ರೇಟ್ ಆಗುತ್ತೆ. ಈಗ ನನ್ನ ಸಪ್ಲೈಯರ್ ಅಕೌಂಟಿಗೆ, ಅಂದರೆ ನನ್ನ ಸೆಲ್ಲರ್ ಅಕೌಂಟಿಗೆ ಡೆಲಿವರಿ ಅನ್ನೋ ಒಂದು ಇದಿರಲ್ಲ ಕೊರಿಯರ್ ಪಾರ್ಟ್ನರು, ಅವರೇ ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದ ತೊಗೊಂಡು ಹೋಗ್ತಿರೋದು ಅವರೇ ನಂದು. ಸೊ ಅವ್ರಿಗೆ ಅಸೈನ್ ಆಗುತ್ತೆ ನಂದೆಲ್ಲ ಆರ್ಡರ್ಸು. ಸೊ ಈ ರೀತಿ ಇರುತ್ತೆ. ಅದಕ್ಕೆ ಪಿಕಪ್ ಅಡ್ರೆಸ್ ಕೊಡೋದು ತುಂಬ ಇಂಪಾರ್ಟೆಂಟು. ಮೇನ್ ಥಿಂಗ್ ಪಿನ್ ಕೋಡ್ ಮಾತ್ರ ಮಿಸ್ ಮಾಡಬೇಡಿ, ಯಾಕಂದರೆ ಆ ಇಶ್ಯೂ ನನಗಾಗಿದೆ. ಅದು ಪಿನ್ ಕೋಡು ಆ್ಯಕ್ಚುಲಿ ಚೇಂಜ್ ಆಗಿದೆ. ನಾವಿರೋ ಏರಿಯಾ ನಮ್ಮ ನಾಲೆಜ್ ಇಲ್ಲ, ಅದು ಚೇಂಜ್ ಆಗಿರೋದು ನಮಗೆ ಗೊತ್ತಿಲ್ಲ. ಆ್ಯಸ್ ಇಟ್ ಈಸ್ ಓಲ್ಡ್ ಏನಿದೆ ಅದೇ ಕೊಟ್ಟಿದೆ. ಬಟ್ ಅದು ಎಲ್ಲೋ ನಿಮ್ದು ಆರ್ಡರ್ ಪಿಕಪ್ ಇದೆ, ಈಗ ತಂದುಕೊಡಿ, ಲ್ಯಾಂಡ್ಮಾರ್ಕಲ್ಲಿದ್ದೀನಿ, ಅಲ್ಲ ಲೈಕ್ ಲೊಕೇಶನಲ್ಲಿದ್ದೀನಿ ಅಂತ ಕಾಲ್ ಮಾಡ್ತಾರೆ, ಬಂದರೆ ಯಾರೂ ಇಲ್ಲ. ಅದೇ ರೀತಿ ನನ್ನ 10 ಡೇಸ್ ನನ್ನ ಆರ್ಡರ್ಸ್ ಎಲ್ಲ ಹೋಲ್ಡ್ ಆಗಿತ್ತು. ಸೊ ಈ ರೀತಿ ಮಿಸ್ಟೇಕ್ಸ್ ನೀವು ಮಾಡ್ಕೋಬೇಡಿ. ಫಸ್ಟ್ ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ಪ್ರಾಪರ್ ಅಡ್ರೆಸ್ಸು ವಿತ್ ಪಿನ್ ಕೋಡು ಇದನ್ನೆಲ್ಲ ಕರೆಕ್ಟಾಗಿ ಕೊಡಬೇಕಾಗುತ್ತೆ ನೀವು. ಸೊ ಇದ್ರ ಜೊತೆ ಆ್ಯಸ್ ಇಟ್ ಈಸ್ ಒಂದು ಏನಾದರೂ ಗೌರ್ಮೆಂಟ್ ಐ ಡಿ ಪ್ರೂಫ್ ಬೇಕಾಗುತ್ತೆ, ಲೈಕ್ ಆಧಾರು, ವೋಟರ್ ಐ ಡಿ, ಈ ಟೈಪ್ ಅಷ್ಟೇ. ಇಷ್ಟು ಡಾಕ್ಯುಮೆಂಟ್ಸು ನಿಮಗೆ ಅವಶ್ಯಕತೆ ಇದೆ. ಅಂದರೆ ಇ ಕಾಮರ್ಸ್ ಬಿಸ್ನೆಸ್ಸು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ, ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದರೆ ಇವು ನಿಮಗೆ ರಿಕ್ವೈರ್ಮೆಂಟ್ಸ್ ಇದೆ. ಇನ್ನೊಂದ್ಸರಿ ಬ್ರೀಫ್ ಹೇಳ್ಬಿಡ್ತೀನಿ. ಅಂದರೆ GST ಆರ್ ಎನ್ರೋಲ್ಮೆಂಟ್ ಐ ಡಿ, ನೆಕ್ಸ್ಟ್ ಬ್ಯಾಂಕ್ ಅಕೌಂಟು, ಅದಕ್ಕೆ ಒಂದು ಪಾನ್ ಕಾರ್ಡ್ ಇರಬೇಕು ಆ್ಯಂಡ್ ಆಧಾರ್ ಲಿಂಕ್ ಆಗಿರಬೇಕು. ಇಷ್ಟು ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಜೊತೆಗೆ ಕರೆಕ್ಟ್ ಪಿಕಪ್ ಅಡ್ರೆಸ್ಸು. ನೀವು ಎಲ್ಲಿಂದನಾದರೂ ಕೊಡ್ಬೋದು, ಮತ್ತೆ ಡೈಲಿ ಅಲ್ಲಿಂದನೇ ಪಿಕಪ್ ಆಗುತ್ತೆ. ಸೊ ಈ ರೀತಿ ಒಂದು ಪಿಕಪ್ ಅಡ್ರೆಸ್ಸು, ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ವೀಡಿಯೋಸಲ್ಲಿ ನಾನು ಮತ್ತೆ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, GSTಲಿ ಯಾವ ರೀತಿ ಮಾಡ್ಕೋಬೇಕು, ಎನ್ರೋಲ್ಮೆಂಟ್ ಐ ಡಿಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ವಿತ್ ಸ್ಕ್ರೀನ್ ರೆಕಾರ್ಡ್ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಟಾಪಿಕ್ಸ್ನೆಲ್ಲ ನಾನು ಓಲ್ಡ್ ವೀಡಿಯೋಸಲ್ಲಿ ಹಾಕಿದ್ದೀನಿ, ಬಟ್ ಕೆಲವರಿಗೆ ಈಗ ಯಾರಾದರೂ ನೋಡ್ತಿರೋರು ಪದೇ ಪದೇ ಕ್ವಶನ್ಸ್ ಕೇಳ್ತಿದ್ದಾರೆ ಇದ್ರ ಬಗ್ಗೆ. ಅಂದರೆ ನಮಗೆ ಈಗ ಕಲ್ತಿರೋರಿಗೆ ಅದು ತುಂಬ ಚಿಕ್ಕ ವಿಷಯ ಅನ್ನಿಸ್ಬೋದು. ಎನ್ರೋಲ್ಮೆಂಟ್ ಐ ಡಿ ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಇರ್ತಾರೆ. ಸೊ ಎಲ್ರಿಗೂ ಇದು ಅನುಕೂಲ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಸ್ಟಾರ್ಟಿಂಗಿಂದ ನನ್ನ ಚಾನಲ್ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಯಾವ ಉದ್ದೇಶದಿಂದ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ. ಸೊ ನಿಮ್ಮ ಬಿಸ್ನೆಸ್ಗೆ ಇದು ಅನುಕೂಲ ಆದರೆ ಮೈ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಮತ್ತೇನಾದ್ರು ನಿಮಗೆ ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನನಗೆ ಸಾಧ್ಯ ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.